ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಇತಿಹಾಸ ನಿಮಗೆ ಗೊತ್ತಾ? ಗೊತ್ತು ಅಂತೀರ. ಏನು ಹೇಳ್ತೀರಿ ಹೇಳಿ? ಸನ್ಸೆಟ್ ಪಾಯಿಂಟ್ ಇದೆ, ಭಾರತದಲ್ಲೇ ಅದು ಅದ್ವಿತೀಯ. ಕಾಳಿಂಗ ಸರ್ಪಗಳ ಸಂಶೋಧನಾ ಕೇಂದ್ರ ಇದೆ ಅಂತೀರ. ಆಗುಂಬೆಯ ವಾಹನ ಸಂಚಾರಕ್ಕೆ ಭೂಗರ್ಭದಲ್ಲಿ ಟನಲ್ ಮಾಡಿ ಕೇಂದ್ರ ಸರ್ಕಾರ ಹೊಸ ರಸ್ತೆ ಮಾಡುತ್ತೆ ಅಂತ ಹೇಳ್ತೀರ. ದಿನ ಸಂಜೆ 4 ಗಂಟೆಗೆ ಮಂಜು ಬೀಳುತ್ತೆ ಅಂತೀರ. ಆದರೆ ಇನ್ನೂ ವಿಶೇಷವಾದಂಥ ವಿಚಾರಗಳು ನಾವು ಮರಿತಾ ಇದ್ದೀವಿ. ಕಳೆದ ಶತಮಾನದ ಆರಂಭದಲ್ಲಿ ಇದು ಮೈಸೂರು ರಾಜ್ಯಕ್ಕೆ ಸೇರಿದ ಒಂದು ಪ್ರಮುಖ ಊರಾಗಿತ್ತು. ಬ್ರಿಟಿಷ್ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಮಂಗಳೂರು ನಡುವಿನ ಕೊಂಡಿಯಾಗಿತ್ತಿದು. ಆಗಿನ ಕಾಲದಲ್ಲಿ ಮಂಗಳೂರಿನಿಂದ ಮುಂಬೈಗೆ ಹೋಗುವಾಗ ಆಗುಂಬೆ ಮಾರ್ಗವಾಗಿ ಹೋಗ್ತಿದ್ರು. ಪ್ರಯಾಣಿಕರು ಎತ್ತಿನ ಗಾಡಿಗಳಲ್ಲಿ ಬಂದು ರಾತ್ರಿ ಆಗುಂಬೆಯಲ್ಲಿ ತಂಗಿ ಮುಂಬೈಗೆ ಪ್ರಯಾಣ ಮುಂದುವರಿಸ್ತಿದ್ರು. ಆಗ ಮೈಸೂರಿನ ದಿವಾನರಾಗಿದ್ದ PN ಕೃಷ್ಣಮೂರ್ತಿಯವರು ಒಂದು ದೊಡ್ಡ ಪ್ರಯಾಣಿಕರ ತಂಗುದಾಣನ 1906ರಲ್ಲಿ ಆಗುಂಬೆಯಲ್ಲಿ ಕಟ್ಟಿದರು. ಪ್ರಯಾಣಿಕರಿಗೆ ಉಚಿತ ಊಟ ವಸತಿಗಳನ್ನು ಒದಗಿಸಿದರು. ಕಲ್ಲು ಗಾರೆಗಳಿಂದ ನಿರ್ಮಿಸಿದ ಆ ತಂಗುದಾಣ ಇಂದು ಮೇಲ್ಛಾವಣಿ ಕಳೆದುಕೊಂಡು ಶಿಥಿಲವಾಗಿ ನಿಂತಿದೆ. ನಂತರದ ದಿನಗಳಲ್ಲಿ 7 ಆಸನಗಳ ಮೋಟಾರ್ ವಾಹನಗಳು ಬಂದವು. ಜನರು ಆಗುಂಬೆಯಿಂದ ಈ ವಾಹನ ಬಳಸಿ ಹರಿಹರಕ್ಕೆ ಹೋಗಿ ನಂತರ ಅಲ್ಲಿಂದ ರೈಲಿನಲ್ಲಿ ಮುಂಬೈಗೆ ತೆರಳುತ್ತಿದ್ದರು. ನಂತರದ ದಿನಗಳಲ್ಲಿ 14 ತೀಕ್ಷ್ಣ ತಿರುವುಗಳನ್ನು, ಹೇರ್ಪಿನ್ ಬೆಂಡ್ಗಳನ್ನು ಹೊಂದಿದಂಥ ಘಾಟಿಯನ್ನು ನಿರ್ಮಿಸಲಾಯಿತು. ಆಗುಂಬೆ ಮತ್ತು ಸೋಮೇಶ್ವರದ ಮಧ್ಯೆ ಬಾಡಿಗೆ ಕಾರು ಉದ್ಯಮ ಪ್ರಾರಂಭವಾಯಿತು. ಅದು ಉತ್ತುಂಗ ಮಟ್ಟದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಇನ್ನೊಂದು ವಿಶೇಷ ಅಂದರೆ ಭಾರತೀಯ ರೈಲ್ವೆ ಹಳಿಗಳಿಗೆ ಮರದ ಸ್ಲೀಪರ್ಗಳನ್ನು ಆಗುಂಬೆಯ ದಟ್ಟ ಕಾಡುಗಳಿಂದ ಮರಗಳನ್ನು ಕಡಿದು ಅದರಿಂದ ಮಾಡುವಂಥ ಒಂದು ಉದ್ಯಮ ಪ್ರಾರಂಭ ಆಯಿತು. ಅದು ದೊಡ್ಡ ಉದ್ಯಮವಾಗಿ ಬೆಳೆದಿತ್ತು. ನಂತರ ಸರ್ಕಾರ ಅದನ್ನು ಮಟ್ಟ ಹಾಕಿ ರದ್ದು ಮಾಡಿತು. ಮಿನಿ ಬಸ್ ಪ್ರಾರಂಭಿಸಿದ ಮೇಲೆ ಟ್ಯಾಕ್ಸಿ ಉದ್ಯಮ ನೆಲ ಕಚ್ಚಿತು. ಆಗಿನ ಒಂದು ವಿಶೇಷ ಜನಸಂದಣಿ ಈಗ ಇಲ್ಲದೇ ಇದ್ದರೂ ಕೂಡ ಸ್ವಂತ ವಾಹನಗಳಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಇವತ್ತು ಜಾಸ್ತಿಯಾಗಿದೆ. ನೋಡಿ, ಘಾಟಿಯಿಂದ ಸೋಮೇಶ್ವರ ಹೇಗೆ ಕಾಣುತ್ತೆ ನೋಡಿ. ಇನ್ನು ಆಗುಂಬೆ ಕಾಡುಗಳಲ್ಲಿದ್ದ ಬೆತ್ತದವನ್ನು ಬಳಸಿ ಬೆತ್ತದ ಉದ್ಯಮಗಳು ಕೂಡ ಆಗುಂಬೆಯಲ್ಲಿ ಪ್ರಾರಂಭ ಆಯಿತು. ಇನ್ನು ಇದಿಷ್ಟು ಆಗುಂಬೆಯ ಒಂದು ಇತಿಹಾಸ. ಇವತ್ತು ಆಗುಂಬೆ ರಸ್ತೆ ಅಗಲೀಕರಣ ಆಗಿದೆ, ವಾಹನ ಸಂಚಾರ ಹೆಚ್ಚಾಗಿದೆ, ದೊಡ್ಡ ದೊಡ್ಡ ವಾಹನಗಳು ಕೂಡ ಈಗ ಪ್ರಯಾಣ ಪ್ರಾರಂಭಿಸಿದೆ. ಆದರೂ ಕೂಡ ಈ ದಟ್ಟೈಸಿರುವ ವಾಹನ ಸಂಚಾರಕ್ಕೋಸ್ಕರ ಕೇಂದ್ರ ಸರ್ಕಾರ ಟನಲ್ಗಳನ್ನು ನಿರ್ಮಿಸುತ್ತೆ ಅನ್ನುವಂಥ ಪಾರ್ಲಿಮೆಂಟ್ ಸದಸ್ಯರ ಹೇಳಿಕೆಗಳು ಕೂಡ ಇವತ್ತಿದೆ. ಇದು ಆಗುಂಬೆಯಂಥ ದಟ್ಟ ಕಾಡಿನ ಪ್ರದೇಶಕ್ಕೆ ಪರಿಸರದ ಮೇಲೆ ಏನು ಪರಿಣಾಮ ಬೀಳುತ್ತೆ ಗೊತ್ತಿಲ್ಲ. ಆದರೂ ಆಗುಂಬೆ ನಮಗೆ ಇವತ್ತಿಗೂ ಒಂಥರ ಕುತೂಹಲ ಇರುವಂಥ ಒಂದು ಪ್ರದೇಶ. ಚೋಮನ್ ದುಡಿ ಸಿನಿಮಾದಲ್ಲಿ ಈ ಆಗುಂಬೆಯನ್ನು ತೋರಿಸ್ತಾರೆ. ಚೋಮನ್ ಮಕ್ಕಳು ಕರಾವಳಿಯಿಂದ ಘಟ್ಟಕ್ಕೆ ಸೇರೆಗಾರನ ಜೊತೆ ಕೆಲಸ ಮಾಡೋಕ್ಕೆ ಬರುವಂಥದ್ದು ಕೂಡ ಈ ಪ್ರದೇಶ ಅನ್ನೋ ರೀತಿಯಲ್ಲಿ ಅದೊಂದು ಸತ್ಯ ವಿಚಾರ. ಶತಮಾನಗಳಿಂದ ಕರಾವಳಿಯಿಂದ ಜನ ಕೆಲಸ ಹುಡ್ಕೊಂಡು ಹೊಟ್ಟೆಪಾಡಿಗಾಗಿ ಘಟ್ಟಕ್ಕೆ ಬರ್ತಿರುವಂಥ ಈ ಮಾರ್ಗ ಆಗಿತ್ತು. ಅದು ವಾಹನಗಳು ಸಂಚಾರ ಇಲ್ಲದ ಕಾಲದಲ್ಲೂ ಇತ್ತು. ಈ ವಾಹನ ಸಂಚಾರ ಪ್ರಾರಂಭ ಆದ್ರ ಮೇಲೂ ಅದರಲ್ಲೂ ಅದೇನು ಬದಲಾಗಿಲ್ಲ, ಅದು ನಡೀತಾನೇ ಇದೆ. ಹೀಗೆ ಆಗುಂಬೆಗೆ ಅನೇಕ ಕಥೆಗಳಿದೆ, ಇತಿಹಾಸ ಇದೆ. ಅದನ್ನೆಲ್ಲ ನಾವು ನೆನೆಸ್ಕೊಂಡ್ರೆ ಆಗುಂಬೆ ಒಂದು ವಿಶೇಷ ಊರಾಗಿ ನಮ್ಗೆ ಕಾಣುತ್ತೆ. ಆಗುಂಬೆ ಘಾಟಿ